most Christians live under a law. ಹೆಚ್ಚಿನ ಅಂಶ ಜನರು ಆ ಒಂದು ಆಜ್ಞೆಯ ಕೆಳಗಡೆ You shall not do this, you shall not do that. ನೀವು ಇದು ಮಾಡಬಾರ್ದು, ಇದು ಮಾಡಬಾರ್ದು. I don't even tell people you shall not watch television. ನಾನು ಯಾರಿಗೂ ನೀವು ಟೆಲಿವಿಷನ್ ಟಿವಿ ನೋಡಬಾರ್ದು ಅಂತ ಹೇಳೋದಿಲ್ಲ. I say don't watch the dirty programs because that will go into your mind and remain there for 50 years. ಕೆಟ್ಟ ಕಾರ್ಯಕ್ರಮಗಳನ್ನು ನೋಡಬೇಡಿ, ಅಲ್ಲಿ ಅದು ಹೋಗಿ ನಿಮ್ಮ ಮನಸ್ಸಿನಲ್ಲಿ ಹೋಗಿ ನಿಮ್ಮ ಮನಸ್ಸನ್ನ ಹಾಳು ಮಾಡುತ್ತೆ ಅಂತ. Because we don't know what is good for us sometimes. ಕೆಲವು ಸಲ ನಮಗೆ ಯಾವುದು ಒಳ್ಳೇದು ಅಂತ ಗೊತ್ತಿರೋದಿಲ್ಲ. Do you know that the pictures you put into your mind, whether on television or in a dirty book, magazine, ಯಾವುದೇ ಒಂದು ಪತ್ರಿಕೆ ಇರಬಹುದು ಅಥವಾ ಟೆಲಿವಿಷನ್ ಇಂದ ಬರುವಂತ ಚಿತ್ರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹಾಕಿದಾಗ that will remain there for 50 years. ಅದು ನಿಮ್ಮ ಮನಸ್ಸಿನಲ್ಲಿ 50 ವರ್ಷಗಳ ಕಾಲ ಇದ್ದು ಬಿಡುತ್ತೆ. And 30-40 years after you saw it, you'll still be getting all those dirty dreams in your at night. 50 ವರ್ಷಗಳ ನಂತರ ಕೂಡ ಅದು ಮನಸ್ಸಿನಲ್ಲಿ ಇರೋದ್ರಿಂದ ಕೆಟ್ಟ ಕನಸುಗಳು ಬರುತ್ತೆ. You know from your experience, when you got those dirty dreams, it is because that's how you lived some years ago. ನಿಮಗೆ ಗೊತ್ತಿದೆ, ಈ ಕೆಟ್ಟ ಕನಸುಗಳು ಬಂದಾಗ ನೀವು ಅದನ್ನ ಮೊದಲೇ ಹಾಕಿದಿರ ನಿಮ್ಮ ಮನಸ್ಸಿನಲ್ಲಿ. Because you put all that into your mind. ನಿಮ್ಮ ಮನಸ್ಸಿನಲ್ಲಿ ಹಾಕಿದಿರ ಅದನ್ನ. So why you want to put more of that garbage into your mind? ಆ ಒಂದು ಕಸವನ್ನ ಇನ್ನೂ ಹೆಚ್ಚಾಗಿ ಯಾಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? The more you, for example, the more you think evil about others. ನೀವು ಉದಾಹರಣೆಗೆ ಯಾರ ಬಗ್ಗೆನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ you are going to have troubled dreams at night and you won't be able to sleep properly. ನಿಮಗೆ ಆ ಕೆಟ್ಟ ಕನಸುಗಳು ಬರುತ್ತೆ, ನಿಮಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. Because your mind is thinking of all those things which are bad. ನಿಮ್ಮ ಮನಸ್ಸು ಯಾವಾಗಲೂ ಆ ಕೆಟ್ಟದನ್ನ ಯೋಚನೆ ಮಾಡ್ತಾ ಇರುತ್ತೆ. Just like you want to keep your house clean, more important, keep your mind clean. ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕಿಂತ ಹೆಚ್ಚಿನದಾದ್ದು ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. All the trash that you have in your kitchen which you want to throw away, supposing you throw it in your front room. ನಿಮ್ಮ ಆ ಒಂದು ಅಡಿಗೆ ಕೋಣೆಯಲ್ಲಿರೋ ಆ ಕಸಗಳನ್ನೆಲ್ಲ ನೀವು ಹೊರಗಡೆ ಹಾಕೋ ಬದಲು ನಿಮ್ಮ ಮನೆಯ ಮುಂದೆ ಹಾಕಿದ್ರೆ nobody will like to come to your house because all that rubbish is in your front room, it is smelling. ಅದು ನಿಮ್ಮ ಮನೆಯ ಅಂಗಣದಲ್ಲಿ ಇದ್ರೆ ಯಾರು ನಿಮ್ಮ ಮನೆಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅದು ವಾಸನೆ ಬರ್ತಾ ಇರುತ್ತೆ. Can you allow somebody to come into your mind? ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಬರ್ಲಿಕ್ಕೆ ನೀವು ಅನುಮತಿಸ್ತೀರಾ? It's all filthy. ಅಲ್ಲಿ ಎಲ್ಲ ಕೆಟ್ಟದಿರುತ್ತೆ. They'll want to get out of that. This is such a filthy place, I don't want to come there. ಯಾರಾದ್ರೂ ಬಂದ್ರೆ ಅವರು ಹೇಳ್ತಾರೆ ಇದು ಬಹಳ ಕೆಟ್ಟ ಸ್ಥಳ, ನಾನು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. You want to keep your front room in your house clean but your mind filthy, you're foolish. ನೀವು ಮೂರ್ಖರಾಗ್ಬಿಡ್ತೀರಾ, ನಿಮ್ಮ ಮನೆ ಅಂಗಣಗಳನ್ನ ಸ್ವಚ್ಛವಾಗಿ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದ್ರೆ. Your mind must be clean. ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು. And that can only come if you come to the tree of life. ಅದು ಹೇಗೆ ಬರುತ್ತೆ ಅಂದ್ರೆ ಅದು ನೀವು ಜೀವ ವೃಕ್ಷದ. That is the life of God. ಅದು ದೇವರ ಜೀವವಾಗಿದೆ. So we can say knowledge of good and evil was like the law. ನಾವು ಹೀಗೆ ಹೇಳ್ಬೋದು, ಅಲ್ಲಿ ಒಳ್ಳೆಯದು ಕೆಟ್ಟದ ಅರಿವು ಅನ್ನೋದು ಒಂದು ಹಳೆ ಒಡಂಬಡಿಕೆ. The law said this is right, this is wrong. ಅದು ನಿಯಮಗಳು, ಅದು ಸರಿ, ಇದು ತಪ್ಪು. You read that. ಅದನ್ನ ಓದ್ತೀರಾ. Nobody could be saved by the law. ಆ ನಿಯಮ ಆಜ್ಞೆಗಳಿಂದ ಯಾರು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. And in the church also you make so many laws. ಸಭೆಯಲ್ಲಿ ಕೂಡ ಬಹಳ ನೀವು ನಿಯಮಗಳು ಆಜ್ಞೆಗಳನ್ನು ಮಾಡ್ತೀರಾ. There are some Christian churches where they say when you come to the Sunday meeting you must wear white. ಕೆಲವು ಸಭೆಗಳು ಹೀಗೆ ಹೇಳ್ತಾರೆ, ನೀವು ಭಾನುವಾರ ಕೂಟಕ್ಕೆ ಬರುವಾಗ ಬಿಳಿ ವಸ್ತ್ರಗಳನ್ನು ಧರಿಸಿ. So sometimes on Sunday morning I see a whole lot of ladies dressed in white going, I know which church they belong to. ಭಾನುವಾರ ಬೆಳಗ್ಗೆ ಬಹಳಷ್ಟು ಮಹಿಳೆಯರು ಬಿಳಿ ವಸ್ತ್ರದಲ್ಲಿ ಹೋಗ್ತಾ ಇದ್ರೆ ನನಗೆ ಗೊತ್ತು ಯಾವ ಸಭೆಗೆ ಹೋಗ್ತಾ ಇದ್ದಾರೆ. Because that church rule is everybody wear white is holy. ಅವ್ರು ಯಾಕೆ ಅಂದ್ರೆ ಬಿಳಿ ಅನ್ನೋದು ಪವಿತ್ರವಾದದ್ದು ಅಂತ ಅವ್ರು ಹೇಳ್ತಾರೆ. I wish it were so easy to be holy. Just ಪವಿತ್ರರಾಗಿರೋದು ಅಷ್ಟು ಸುಲಭವಾಗಿದ್ರೆ ಚೆನ್ನಾಗಿತ್ತು. You can have a white dress and a filthy heart and a filthy mind. ನೀವು ಬಿಳಿ ವಸ್ತ್ರ ಹಾಕೊಂಡು ಸ್ವಚ್ಛವಿಲ್ಲದ ಕೆಟ್ಟ ಹೃದಯ ಮತ್ತು ಕೆಟ್ಟ ಮನಸ್ಸನ್ನು ಇಟ್ಕೊಳ್ಳೋ ಸಾಧ್ಯತೆ. Man looks on the outward appearance. ಮನುಷ್ಯ ಹೊರಗಿನ ಭಾಗವನ್ನ ನೋಡ್ತಾನೆ, but God looks at the heart. ದೇವರು ಹೃದಯವನ್ನ ನೋಡ್ತಾರೆ. That's another great verse in the Old Testament. ಹಳೆ ಒಡಂಬಡಿಕೆಯಲ್ಲಿರೋ ಬಹಳ ಉತ್ತಮ ಒಳ್ಳೆಯ ವಚನ ಅದು. 1 Samuel 16:7. 1 ಸಾಮ್ಯಲ್ 16:7. Man looks on the outside, God looks at the heart. ಮನುಷ್ಯನು ಹೊರಗಿನ ಭಾಗವನ್ನು ನೋಡ್ತಾನೆ, ಆದ್ರೆ ದೇವರು ಹೃದಯವನ್ನು. Outside means not just your dress, ನಿಮ್ಮ ಬಟ್ಟೆಯನ್ನಲ್ಲ, but your behavior, ನಿಮ್ಮ ನಡವಳಿಕೆ. Man looks at the nice way a person behaves and say, oh what a holy man. ಮನುಷ್ಯನು ಹೊರಗಿನ ಭಾವ, ಅವನ ಹೊರಗಿನ ನಡವಳಿಕೆ ನೋಡಿ ಎಷ್ಟು ಒಳ್ಳೆಯವನು ಅಂತ ಹೇಳ್ತಾರೆ. But inside that man's mind must be filthy. ಆದ್ರೆ ಒಳಗಿನ ಭಾಗ
ಕೆಟ್ಟದಾಗಿರುತ್ತೆ. God says he's a filthy person. ದೇವರು ಹೇಳ್ತಾರೆ ಅವನು ಕೆಟ್ಟವನು ಅಂತ. Because he's not looking at how clean your dress is. ದೇವರು ನಿಮ್ಮ ಹೊರಗಿನ ಬಟ್ಟೆಯನ್ನು ನೋಡ್ತಾರೆ, or how nicely you talk, ನೀವು ಎಷ್ಟು ಚೆನ್ನಾಗಿ or ಮಾತಾಡ್ತೀರಾ, how nicely you sing. ನೀವು ಎಷ್ಟು ಚೆನ್ನಾಗಿ ಮಾತುಗಳನ್ನ ಉಪಯೋಗಿಸ್ತೀರಾ. He looks at the heart. ಆದ್ರೆ ದೇವರು ಹೃದಯವನ್ನು ನೋಡ್ತಾ ಇದ್ದಾರೆ. It's good to sing properly in the correct tune. ನೀವು ಸರಿಯಾಗಿ ಹಾಡುವುದು ಉತ್ತಮ. But if you sing nicely with the correct tune and your heart is not good, God doesn't even listen to your singing. ಒಳ್ಳೆಯ ಲಯದಲ್ಲಿ ನೀವು ಸಂಗೀತದಲ್ಲಿ ಹಾಡಿದ್ರೆ ಒಳ್ಳೆಯದು, ಆದ್ರೆ ದೇವರು ಅದನ್ನ ಕೇಳ್ತಾ ಇಲ್ಲ. ನಿಮ್ಮ But some other person who doesn't know how to sing, ಒಬ್ಬನಿಗೆ ಸರಿಯಾಗಿ singing all wrong tune, ಸರಿಯಾಗಿ ಲಯಬದ್ಧವಾಗಿ ಆಡ್ತಾ but his heart is clean. ಆದ್ರೆ ಆ ಹೃದಯ ಶುದ್ಧವಾಗಿದೆ. God says, I want to listen to him. ದೇವ್ರು ಹೇಳ್ತಾರೆ, ನಾನು ಅವನು ಹಾಡೋದನ್ನ ನಾನು I ಕೇಳಿಸ್ಕೊಳ್ಳೋಕೆ don't care if he's singing with the wrong tune. ಅವನಿಗೆ ಲಯ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, His heart is clean. ಆದ್ರೆ ಆ ಹೃದಯ And ಶುದ್ಧವಾಗಿದೆ. I listen to his broken words. ಅವನಿಗೆ ಹಾಡ್ತಾ ಇರೋ ಮುರಿದ ಪದಗಳನ್ನ ನಾನು ಕೇಳ್ತೀನಿ. That's a wonderful thing. ಅದು ಬಹಳ ಅದ್ಭುತವಾದ. So it is life that we must look for. ನಾವು ಏನ್ ನೋಡ್ಬೇಕು ಅಂದ್ರೆ ಜೀವವನ್ನು. In 2 Corinthians 11, 2 ಕೊರಿಂಥ 11ರಲ್ಲಿ Paul says, ಪೌಲನು ಹೀಗೆ ಹೇಳ್ತಾರೆ, verse 3, I am afraid, like the serpent deceived Eve, he will deceive you also, take you away from simple devotion to Christ. ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು ಪಾವಿತ್ರ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವು. What did the devil deceive Eve about? ಹವ್ವಳಿಗೆ ಸೈತಾನ್ ಏನ್ ಮೋಸ ಮಾಡಿದನು? Don't go to the tree of life. ಆ ಒಂದು ಜೀವವೃಕ್ಷಕ್ಕೆ ಹೋಗಬೇಡ, go to the knowledge of good and evil. ಒಳ್ಳೆಯದು ಕೆಟ್ಟದ್ದು ಅರಿವನ್ನು ಕೊಡೋ ಮರಕ್ಕೆ ಹೋಗು. You decide what is right, what is wrong. ನೀನೇ ನಿರ್ಧಾರ ಮಾಡು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. Have a good testimony before people. ಜನಗಳ ಮುಂದೆ ಒಳ್ಳೆ ಸಾಕ್ಷಿ ಇರಲಿ. That is what the devil is doing today also. ಸೈತಾನನು ಅದನ್ನೇ ಇವತ್ತು ಕೂಡ ಮಾಡ್ತಾ ಇದ್ದಾನೆ. The important thing is not devotion to Jesus Christ. ಮುಖ್ಯವಾದದ್ದು ದೇವರ ಮೇಲೆ ಯಥಾರ್ಥವಾಗಿ ಪವಿತ್ರತೆ. That's what the devil says. ಅದು ಸೈತಾನ ಅದನ್ನೇ. That's the tree of life. ಅದು ಜೀವವೃಕ್ಷ. Just do what is right and avoid what is wrong in the eyes of people. ಇಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಜನಗಳ ಮುಂದೆ ಅದನ್ನ ಮಾಡು. Don't let anybody see that you are doing anything wrong. ಯಾರು ನೋಡದೇ ಇರೋ ಹಾಗೆ ನೀನು ಕಾಪಾಡ್ಕೋ ನೀನು ಮಾಡೋ ಕೆಟ್ಟದ್ದನ್ನ. And even if you do something wrong, ನೀನು ಕೆಟ್ಟದ್ದು ಮಾಡಿದ್ರು don't get caught. ನೀನು ಸಿಕ್ಕಾಕೊಳ್ಬೇಡ. Try your best not to get caught. ನೀನು ಸಿಕ್ಕಾಕೊಳ್ಬಾರ್ದು ಯಾರ ಹತ್ರ. Then you're okay. ಆವಾಗ ನೀನು. Do you know how many Christians live by one rule? ಎಲ್ಲರೂ ಒಂದೇ ಒಂದು ನಿಯಮವನ್ನು ಪಾಲಿಸ್ತಾರೆ. Not 10 commandments. 10 ಆಜ್ಞೆಗಳಲ್ಲ, one commandment. ಒಂದು ಆಜ್ಞೆ. You shall not get caught. ನೀನು ಯಾವತ್ತೂ ಸಿಕ್ಕಾಕೊಳ್ಬಾರ್ದು. That is the only law they live by. ಅದು ಒಂದೇ ಒಂದು ನಿಯಮ ಅನುಸರಿಸು. Whatever you do wrong, you do, but don't get caught. ನೀನು ಏನಾದ್ರೂ ತಪ್ಪು ಮಾಡು, ಆದ್ರೆ ಸಿಕ್ಕಾಕೊಳ್ಬೇಡ ಅಷ್ಟೇ. Like in a children doing an examination, you can cheat, but don't get caught. ಮಕ್ಕಳು ಪರೀಕ್ಷೆಯನ್ನು ಮಾಡುವಾಗ ನೀನು ಮೋಸ ಮಾಡಬಹುದು, ಕಾಪಿ ಮಾಡಬಹುದು, ಆದ್ರೆ ಸಿಕ್ಕಾಕೊಳ್ಬೇಡ ಅಷ್ಟೇ. Do you know how many believers live like that? ಎಷ್ಟೋ ವಿಶ್ವಾಸಿಗಳಾಗಿ ಜೀವಿಸ್ತಾರೆ ಗೊತ್ತಾ? You can watch dirty things in your home, but don't get caught. ನೀನು ಕೆಟ್ಟದನ್ನ ನೋಡಬಹುದು ಮನೆಯಲ್ಲಿ, ಆದ್ರೆ ಸಿಕ್ಕಾಕೊಳ್ಬೇಡ ಅಷ್ಟೇ. I remember once I went to visit one man. ಒಬ್ಬ ವ್ಯಕ್ತಿಯನ್ನ ಸಂಧಿಸಲು ನಾನು ಹೋದೆ. He was like a visitor to CFC. He was not a member of our church. CFC ಒಬ್ಬ ಸದಸ್ಯನಾಗಿರ್ಲಿಲ್ಲ, ಬರ್ತಾ ಇದ್ರು. I went to visit him. ಅವ್ರನ್ನ ನೋಡ್ಲಿಕ್ಕೆ ಹೋದೆ. I saw light inside. Sorry. I saw light in the ಅವ್ರ ಮನೆಯಲ್ಲಿ ಬೆಳಕಿತ್ತು. So I knocked at the door, rang the bell. ಅವ್ರ ಮನೆಯ ಬಾಗಿಲನ್ನು ತಟ್ಟಿದೆ. For a long time he didn't open the door. ಬಹಳ ಹೊತ್ತು ಮನೆ ಬಾಗಿಲು ತೆಗಿಲಿಲ್ಲ. I knew he was there because there was some movement. ನನಗೆ ಗೊತ್ತಾಗ್ತು ಯಾರು ಇದ್ದಾರೆ ಅಂತ, ಚಲಿಸ್ತಾ ಇದ್ರು ಯಾರು. I waited. ನಾನು ಕಾಯ್ತಾ ಇದ್ದೆ. And when I went in, ನಾನು ಒಳಗಡೆ ಹೋದಾಗ I found what he was doing was to switch off the television and put a big towel on top of that so that I don't see it. ನಾನು ಆ ಒಳಗಡೆ ಹೋದಾಗ ಗೊತ್ತಾಯ್ತು ಅವನು ಆ ಟಿವಿ ಆರಿಸಿ ಅದ್ರ ಮೇಲೆ ಬಟ್ಟೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. He had to go and get a big cloth to cover all that. That's why the delay in opening the door. ಅದು ಟಿವಿಯನ್ನ ಮುಚ್ಚೋ ಪ್ರಯತ್ನದಲ್ಲಿ ಅದು ಅಷ್ಟೊಂದು ತಡವಾಯಿತು. Why impress me with that? ಅದರಿಂದ ನನಗೆ ಯಾಕೆ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ? I have never told anybody don't have television in your house. ನಿಮ್ಮ ಮನೆಯಲ್ಲಿ ಟೆಲಿವಿಷನ್ ಇರಬಾರ್ದು ಅಂತ ನಾನು ಯಾರಿಗೂ I say don't watch filthy things. ನಾನು ಹೇಳೋದೇನಂದ್ರೆ ಕೆಟ್ಟದನ್ನ ನೋಡಬೇಕು. See, television is like books. I don't tell people don't read books. I say don't read the dirty books. ಟೆಲಿವಿಷನ್ ಅಂದ್ರೆ ಒಂದು ಪುಸ್ತಕದ ತರ. ನಾನು ಹೇಳೋದು ಪುಸ್ತಕಗಳು ಓದಬೇಡಿ ಅಂತಲ್ಲ, ಕೆಟ್ಟ ಪುಸ್ತಕಗಳನ್ನು ಓದಬೇಡಿ. There are good books and bad books. ಅಲ್ಲಿ ಕೆಟ್ಟ ಪುಸ್ತಕ ಒಳ್ಳೆ ಪುಸ್ತಕ. There are good programs and bad programs. ಅದರಲ್ಲಿ ಒಳ್ಳೆ ಕಾರ್ಯಕ್ರಮ ಕೆಟ್ಟ ಕಾರ್ಯಕ್ರಮ ಇರಬಹುದು. I don't
have television in my house because I have no time to watch it. I still don't know the Bible properly. ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಯಾಕೆಂದ್ರೆ ಅದಕ್ಕೆ ನೋಡ್ಲಿಕ್ಕೆ ಸಮಯ ಇಲ್ಲ. ನನಗೆ ಇನ್ನು ದೇವರ ವಾಕ್ಯನ ಇನ್ನೂ ಎಷ್ಟು ಗೊತ್ತಿಲ್ಲ. I have so many things to tell people in different churches that I need to know what God wants me to say. ನಾನು ಇನ್ನೂ ಎಷ್ಟು ಸಭೆಗಳಿಗೆ ಇನ್ನೂ ಎಷ್ಟು ಪ್ರಚಾರ ಮಾಡಬೇಕು, ನನಗೆ ಇನ್ನೂ ಎಷ್ಟು ದೇವರ ವಾಕ್ಯ But I am not against it. ಅದಕ್ಕೆ ವಿರೋಧ ಇಲ್ಲ ನನಗೆ. But live not by the law saying you shall have or you shall not have TV. That's not how we live. ನೀವು ಜೀವಿಸುವಾಗ ಈ ತರ ನಿಯಮಗಳನ್ನು ಮಾಡ್ಕೊಬಾರ್ದು. ನೀವು ಟಿವಿ ಇರಬಾರ್ದು, ಆ ತರ. What shall I watch? What shall I not watch? ಯಾವುದನ್ನ ನೋಡಬೇಕು, ಯಾವುದನ್ನ Very ನೋಡಬಾರ್ದು. simple. ಬಹಳ ಸರಳ. Imagine that Jesus can sit next to you in the chair while you're watching this. ನೀವು ಹೀಗೆ ಯೋಚನೆ ಮಾಡಿ, ಯೇಸು ಸ್ವಾಮಿ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ. Do you think Jesus will watch that program? ನಿಮಗೆ ಅನಿಸುತ್ತಾ ಯೇಸು ಸ್ವಾಮಿ ಈ ಕಾರ್ಯಕ್ರಮ ನೋಡ್ತಾರೆ ಅಂತ? If it's a cricket match, ಅದು ಒಂದು ಕ್ರಿಕೆಟ್ ಕಾರ್ಯಕ್ರಮ ಆಗಿದೆ, I think Jesus will also sit and watch with you. ನನಗನ್ಸುತ್ತೆ ಯೇಸು ಸ್ವಾಮಿ ಕೂಡ ಪಕ್ಕದಲ್ಲಿ ಕುಂತ್ಕೊಂಡು ನೋಡ್ತಾರೆ ಅಂತ. He may not watch it for 10 hours like you watch. ನೀವು ನೋಡುವಾಗ 10 ಗಂಟೆ ನೋಡಲ್ವೇನೋ? He may watch it for a little time. ಸ್ವಲ್ಪ ಸಮಯ ನೋಡ್ಬೋದು ಅಷ್ಟೇ. But he won't be against it. ಆದ್ರೆ ಅವ್ರು ವಿರೋಧ ಮಾಡೋದಿಲ್ಲ. Because there are so many other things to do in 10 hours, not just watch cricket. 10 ಗಂಟೆ ಕ್ರಿಕೆಟ್ ನೋಡುವಂತ ಅವಶ್ಯಕತೆ ಇಲ್ಲ. But I don't blame young people. ಯವನಸ್ಥರನ್ನ ನಾನು ದೂಷಿಸೋದಿಲ್ಲ. When I was 13 years old, I also used to go to those days no television, but I used to go to the cricket match and sit there for 10 hours. ನಾನು ಕೂಡ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ನಾನು ಯವನಸ್ಥನಾಗಿದ್ದಾಗ. That's okay. When you are 13, 14, young boy, it's all right. 13, 14 ವಯಸ್ಸಿದ್ದಾಗ ಆದ್ರೆ ಪರವಾಗಿಲ್ಲ. So long as you are studying properly. ನೀವು ನಿಮ್ಮ ಓದು ಸರಿಯಾಗಿ ಮಾಡ್ತಾ ಇದ್ರೆ. I remember one brother in our church years ago when he first bought a television. ಒಬ್ಬ ಸಹೋದರ ಬಹಳ ವರ್ಷಗಳ ಮೊದಲು ಟಿವಿ ತೆಗೆದುಕೊಂಡು I said, okay, now be careful. Two things. ನೀನು ಜಾಗೃತನಾಗಿರು ಎರಡು ವಿಷಯದಲ್ಲಿ. One, ಮೊದಲು never let anybody in your house watch a dirty program. ನಿಮ್ಮ ಮನೆಯಲ್ಲಿ ಯಾರು ಕೆಟ್ಟ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಬಿಡಬೇಡ. 99% of the movies are all dirty. 99% ಈ ಸಿನಿಮಾಗಳು ಕೆಟ್ಟವು. All the women are dressed badly. ಹೆಂಗಸರು ಬಟ್ಟೆ ಹಾಕೋದು ಸರಿ ಇಲ್ಲ. Their dancing is all very sexy. ಅವರ ಡ್ಯಾನ್ಸ್ ಮಾಡೋ ರೀತಿಗಳೆಲ್ಲ ಸರಿ ಇಲ್ಲ. It's not good for you to watch it. It will be in your mind for years. ಅದನ್ನ ನೋಡೋದು ಬಹಳ ಕೆಟ್ಟದ್ದು, ನಿಮ್ಮ ಮನಸ್ಸಿನಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. But the second thing, which is also equally important, ಅದು ಕೂಡ ಸಮನಾಗಿ ಮುಖ್ಯ. I told him, just see how much time your children are sitting and watching it. ಎಷ್ಟು ಸಮಯ ನಿಮ್ಮ ಮಕ್ಕಳು ಅದರಲ್ಲಿ ಕಳೀತಾರೆ ಅನ್ನೋದನ್ನ ನೋಡಿ. And if you want to find out, ಅದನ್ನ ಕಂಡುಹಿಡಿಬೇಕು ಅಂದ್ರೆ you check their school marks at the end of the term. ಆ ಒಂದು ಕಡೆಯದಲ್ಲಿ ಅವರ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತೆಗೆದುಕೊಳ್ತಾರೆ. If their marks are going down, you know they are watching too much television. ಅವರ ಅಂಕ ಕಡಿಮೆ ಆಗ್ತಾ ಇದ್ರೆ ಅವರು ಹೆಚ್ಚು ಟಿವಿ ನೋಡ್ತಾ ಇದ್ದಾರೆ ಅಂತ. He did not listen to me. ಆದ್ರೆ ಅವನು ಕೇಳಲಿಲ್ಲ ನಾನು. And his child failed in some 7th standard or something. Failed. 7ನೇ ತರಗತಿಯಲ್ಲಿ ಆ ಮಗನು ಫೇಲ್ ಆಗ್ಬಿಟ್ನು. Had to sit next year in the same class. ಆ ಒಂದು ಅದೇ ತರಗತಿಯಲ್ಲಿ ಮುಂದಿನ ವರ್ಷ ಕುಳಿತುಕೊಳ್ಬೇಕಾಗಿತ್ತು. I said, I told you, they must be watching too much television. They were passing all these years. Suddenly you got a television, they started failing in the school. ನಾನು ಮೊದಲೇ ಹೇಳಿದೆ, ಅವರು ಹೆಚ್ಚು ಟಿವಿ ನೋಡ್ತಾ ಇದ್ದಾರೆ ಅನ್ಸುತ್ತೆ, ಇಷ್ಟು ವರ್ಷ ಪಾಸ್ ಆಗ್ತಾ ಇದ್ದವರು ಈ ವರ್ಷ ಫೇಲ್ ಆಗಿದ್ದಾರೆ. So the principle is always the life of Jesus. ಸಿದ್ಧಾಂತ ಏನಂದ್ರೆ ಯೇಸುವಿನ ಜೀವಿತ. Can Jesus sit with me and watch that? Yeah, then I will watch it. ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ ಕುಳಿತುಕೊಂಡು ನೋಡ್ತಾರ? But if Jesus will say, no, I don't want to watch that, ಯೇಸು ಸ್ವಾಮಿ he'll get up and go away. ಯೇಸು ಸ್ವಾಮಿ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಅವರು ಎದ್ದು ಹೋಗ್ಬಿಡ್ತಾರೆ. Some people ask me sometimes, ಕೆಲವು ಜನರು we are visiting our parents' home, they are not converted. ನಮ್ಮ ತಂದೆ ತಾಯಿಗಳ ಮನೆಗೆ ಹೋಗ್ತಾ ಇದೀವಿ, ಅವರು ಪರಿವರ್ತನೆ ಹೊಂದಿಲ್ಲ. And we are going with our children there. ನಮ್ಮ ಮಕ್ಕಳ ಜೊತೆ ಹೋಗ್ತಾ ಇದೀವಿ. And they are watching all these things. Something which you don't like to watch. Some dirty movie. ನಾವು ನೋಡ್ಲಿಕ್ಕೆ ಇಷ್ಟ ಇಲ್ಲದೆ ಇರೋದನ್ನ ನಮ್ಮ ಮಕ್ಕಳು ನೋಡಬೇಕಾಗಿ ಬರುತ್ತೆ. Amazing how even older people want to watch these dirty movies. ಈ ಒಂದು ಕೆಟ್ಟದನ್ನ ವಯಸ್ಸಾದವರು ಕುಂತ್ಕೊಂಡು ನೋಡ್ತಾರೆ, ಅದು ಆಶ್ಚರ್ಯ. What should you do? ನಾವು ಏನ್ ಮಾಡಬೇಕು? I said, be very polite. ಗೌರವದಿಂದ ಮಾತಾಡಿ. Say, Dad, we need little exercise. We just want to go for a walk. ಅಂದ್ರೆ ನಮಗೆ ಸ್ವಲ್ಪ ವ್ಯಾಯಾಮ ಮಾಡಬೇಕು, ಹೊರಗಡೆ ಹೋಗ್ತೀವಿ. We getting tired sitting here the whole time. ನಾವು ಯಾವಾಗಲೂ ಇಲ್ಲಿ ಕುಂತು ಸುಸ್ತಾಗ್ತದೆ. That is a better way to leave than saying, oh, you people watching all these dirty programs, we are not going to sit here. Don't talk like that. ನಾವು ಕುಳಿತುಕೊಳ್ಳಲ್ಲ, ನೀವು ಕೆಟ್ಟದ್ದು ನೋಡ್ತಾ ಇದ್ದೀರಾ ಅಂತ ಹೇಳೋದಕ್ಕಿಂತ ಇದು ಉತ್ತಮ. Be wise. ಜ್ಞಾನಿಗಳಾಗಿರಬೇಕು. So we must always try to keep the minds of our children pure. ನಮ್ಮ ಮಕ್ಕಳ ಮನಸ್ಸನ್ನ ಪರಿಶುದ್ಧವಾಗಿಡೋ ಪ್ರಯತ್ನವನ್ನು ಮಾಡಿ. And teach them the same thing.
ಹಾಗೆ ಅದನ್ನ ಕಲಿಸ್ಕೊಡ್ಬೇಕು. Will you dress like this if you're going with Jesus? ಯೇಸು ಸ್ವಾಮಿಯ ಜೊತೆ ನೀವು ಹೋಗುವಾಗ ಹೀಗೆ ಬಟ್ಟೆಯನ್ನು ಧರಿಸ್ತೀರಾ? If Jesus is sitting next to you in the examination hall, will you cheat? ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಎಕ್ಸಾಮಿನೇಷನ್ ಪರೀಕ್ಷೆ ಕೊಠಡಿಯಲ್ಲಿ ಇದ್ರೆ ನೀವು ಮೋಸ ಮಾಡ್ತೀರಾ? Then don't cheat. ಹಾಗಿದ್ರೆ ನೀವು ಮೋಸ ಮಾಡಬೇಡಿ. Imagine Jesus is sitting there next to you. ನೀವು ಯಾವಾಗ್ಲೂ ಯೋಚನೆ ಮಾಡಬೇಕು, ಯೇಸು ಸ್ವಾಮಿ ನಿಮ್ಮ ಜೊತೆಲಿ ಇದ್ದಾರೆ ಅಂತ. Everywhere ಎಲ್ಲ ಸ್ಥಳಗಳಲ್ಲಿ Jesus is with you. ಯೇಸು ಸ್ವಾಮಿ And ನಿಮ್ಮ that is ಜೊತೆಲಿ a ಇದ್ದಾರೆ. protection also. When you're in a dangerous situation, say, thank God, Jesus is with me here also. ಒಂದು ಕಷ್ಟದ ಸಮಯದಲ್ಲಿ ಇದ್ದಾಗ ನೀವು ಯೇಸು ಸ್ವಾಮಿ ಜೊತೆಲಿ ಇದ್ದಾರೆ ಅಂದಾಗ ಅದು ಒಂದು ಕಾಯುವಿಕೆ So ಆಗುತ್ತೆ. that is the tree of life, ಅದು ಜೀವ ವೃಕ್ಷ. where I'm always with Jesus. ನಾನು ಯಾವಾಗ್ಲೂ ಯೇಸು ಸ್ವಾಮಿ ಜೊತೆ ಇರುವಂತ. Tree of knowledge of good and evil, just a lot of rules. I must not do this, I must do this. ಒಳ್ಳೆದು ಕೆಟ್ಟದ ಅರಿವಿನ ವಿಷಯ ಏನಂದ್ರೆ ಅದು ನಿಯಮಗಳು, ಇದು ಮಾಡಬೇಕು, ಇದು ಮಾಡಬಾರದು. I must not wear this, I must wear this. ನಾನು ಇದನ್ನು ಧರಿಸಬಾರ್ದು, ಇದನ್ನು ಧರಿಸಬಹುದು. That's not the way. ಅದು ಸರಿಯಾದ ಮಾರ್ಗ.